ಜೈ ಶ್ರೀರಾಮ್. ನಾನು ಈ ವಿಡಿಯೋದಲ್ಲಿ ನಾನು ಎಲ್ಲಿದ್ದೀನಿ, ನನ್ನ ಪ್ರಯಾಣ ಹೇಗೆ ಶುರುವಾಯಿತು, ದಿನಕ್ಕೆ ಎಷ್ಟು ಕಿಲೋಮೀಟರ್ ತುಳಿದಿದ್ದೀನಿ, ನನ್ನ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಒಂದು ಪೂಜೆ ಮಾಡಿಬಿಟ್ಟು ಚೌಡೇಶ್ವರಿ ದೇವಸ್ಥಾನ ಹತ್ರ ನಮ್ಮೂರಿನ ಜನಗಳ ಮುಂದೆ ಫೋಟೋ ತಗೊಂಡು ಎಲ್ಲರೂ ಆಲ್ ದ ಬೆಸ್ಟ್ ಎಲ್ಲರೂ. ಮತ್ತು ತಾಲೂಕಿನ ರಾಯನ್ಕಲ್ ಗ್ರಾಮದ ಭಾನುಪ್ರಸಾದ್ ರೆಡ್ಡಿ ನರಸಿಂಹ ರೆಡ್ಡಿ ಅವರ ಮಗನಾದ ಭಾನುಪ್ರಸಾದ್ ಅವರು ರಾಯನ್ಕಲ್ ಗ್ರಾಮದಿಂದ ಅಯೋಧ್ಯ ಮಂದಿರಕ್ಕೆ ಸೈಕಲ್ ಜಾಥವನ್ನು ಮಾಡ್ತಿದ್ದಾರೆ, ಯಾತ್ರೆಯನ್ನು ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಮಂಚೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಮತ್ತು ಮಂಚೇನಹಳ್ಳಿ ನಾಗರಿಕರ ಪರವಾಗಿ ಅವ್ರಿಗೆ ಒಂದು ಅಭಿನಂದನೆಗಳು ಮತ್ತು ಅವ್ರಿಗೆ ಒಂದು ಆಶೀರ್ವಾದ, ಧೈರ್ಯ, ಶ್ರೀರಾಮಚಂದ್ರ ಅವ್ರಿಗೆ ಒಂದು ಶಕ್ತಿ ಮತ್ತು ಮನಸ್ಥೈರ್ಯ ತುಂಬಲು ಅಂತ ಹಾರೈಸ್ತಾ ಅವ್ರಿಗೆ ಹೇಳಿದ್ದೆ ಅವನು. ಹಾಗೆ ಮುಂದೆ ಬಂದು ಬಾಲ್ರೆಡ್ಡಿಯಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ದೀಪಾವಳಿಗೆ ಬಂದು ದೀಪಾವಳಿ ಜನತೆ ನೋಡ್ಬೋದು. ನನಗೆ ಸನ್ಮಾನ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಆಶೀರ್ವಾದ ತಗೊಂಡೆ ಶ್ರೀರಾಮನ ದೇವಸ್ಥಾನದಲ್ಲಿ. ಇದಾಗಿದ ಮುಂದೆ ಬಂದು ಅದೇ ದೀಪಾವಳಿಯಲ್ಲಿ ಶಿರ್ಡಿ ಸಾಯಿಬಾಬಾ ದರ್ಶನವನ್ನು ಪಡೆದು ಅಲ್ಲಿನ ಜನಗಳು ನನ್ನ ಪ್ರೀತಿಯಿಂದ ಕಳಿಸ್ಕೊಟ್ರು. ಜೈ ಶ್ರೀರಾಮ್ ಅಂತ ಮುಂದೆ ಹೋಗಿ ನಾನು ರೈಡ್ನ ಸ್ಟಾರ್ಟ್ ಮಾಡಿಕೊಂಡು ಆಂಧ್ರಗೆ ಎಂಟ್ರಾದೆ. ಆಂಧ್ರದಲ್ಲಿ ಅವರು ಲೇಪಕ್ಷಿಗೆ ಬಂದಿದ್ದೀನಿ. ಲೇಪಕ್ಷಿಯಲ್ಲಿ ನೋಡ್ತಾ ಇರ್ಬೋದು ಮಹಾನಂದಿ ವಿಗ್ರಹ. ಇದಾದಮೇಲೆ ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ಮಹಾನಂದಿ ವಿಗ್ರಹ. ಈ ಲೇಪಕ್ಷಿಯಲ್ಲಿ ಮುಗಿಸ್ಕೊಂಡು ನನ್ನ ಅಯೋಧ್ಯೆ ಟ್ರಿಪ್ನ ಮೊದಲ ದಿವಸನೇ ರೋಡ್ನಲ್ಲಿ ಲೇಪಕ್ಷಿ ಹತ್ತಿರದಲ್ಲಿದ್ದೀನಿ. ಹೋಗ್ತಾ ಇದ್ದರೆ ನನಗೆ ಒಂದು ಅದ್ಭುತವಾದ ದೇವಸ್ಥಾನ ಅಂತೂ ಕಾಣಿಸ್ತು. ನಿಮ್ಗೆ ಕೂಡ ತೋರಿಸ್ತೀನಿ. ನಾನು ಇದನ್ನೆಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಟ್ರಾವೆಲ್ ಮಾಡ್ತಾಯಿದ್ರೆ ಇಂಥ ದೇವಸ್ಥಾನಗಳೆಲ್ಲ ತುಂಬ ನೋಡ್ಬೋದು. ಅದಕ್ಕೆ ನನಗೆ ಆಲ್ ಇಂಡಿಯಾ ಟ್ರಾವೆಲ್ ಮಾಡಬೇಕಂತ ಇಷ್ಟ ಇದೆ. ಜೈ ಶ್ರೀರಾಮ್. ನನ್ನ ಮೊದಲನೇ ಅಯೋಧ್ಯೆ ಟ್ರಿಪ್ನಲ್ಲಿ ಅಯೋಧ್ಯೆ ಯಾತ್ರಾ ಮೊದಲನೇ ದಿನದಲ್ಲಿ ನಾನು ಇವಾಗ 5:40 ಟೈಮು, 5:45 ಆಲ್ಮೋಸ್ಟು. ಇಲ್ಲಿ ಹೋಗ್ತಾಯಿದ್ದೀನಿ. ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲ ಕತ್ಲಾಗುತ್ತೆ. ಮುಂದೆ ಯಾವುದೋ ಒಂದು ಊರು ಇದೆಯಂತೆ, ಒಂದು 3 ಕಿಲೋಮೀಟ್ರಲ್ಲಿ. ಅದಕ್ಕೆ ಸ್ವಲ್ಪ ಖುಷಿ ಆಯಿತು. ಪೆಟ್ರೋಲ್ ಬಂಕ್ ಯಾವುದೂ ಇಲ್ಲಂತೆ. ಇವಾಗ ಹಿಂದೆ ಫುಲ್ಲು ಒಂದು 5 ಕಿಲೋಮೀಟ್ರ್ ಅಪ್ಪನ ಹತ್ಕೊಂಡು ಬಂದೆ. ಅದಾದಮೇಲೆ ನನಗೆ ಒಂದು ಫಾರೆಸ್ಟ್ ಏರಿಯಾ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಆದಮೇಲೆ ಒಂದು 3 ಕಿಲೋಮೀಟ್ರಲ್ಲಿ ಒಂದು ಊರಿದೆಯಂತೆ. ಇವತ್ತು ನೈಟ್ಗೆ ಅಲ್ಲೇ ಸ್ಟೇ ಆಗೋದು ನಾನು. ನೋಡಿ ಇಲ್ಲಿ ಆಂಧ್ರಗೆ ಎಂಟ್ರಾದ್ನೆ. ಬರೀ ಬರಡು ಭೂಮಿ, ಯಾರು ಏನು ಇಕ್ಕಿಲ್ಲ ಹೊಲಗಳಲ್ಲಿ. ನನ್ನ ಮೊದಲನೇ ದಿನದ ಫಸ್ಟು ಇಲ್ಲಿ ನಾನು ಮಲ್ಕೊಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮಲ್ಕೊಂಡು ಯಾರೂ ಸಿಕ್ಕಿಲ್ಲ. ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು, ಅವರು ನನಗೆ ಹೆಲ್ಪ್ ಮಾಡಿದ್ರು. ಈ ಬಣ್ಣನೇ ಅದು ಪ್ರಕಾಶಣ್ಣ ಅಂತ. ಜೈ ಶ್ರೀರಾಮ್ ಎಲ್ಲರಿಗೂ. ನನ್ನ ಡೇ 2ನ ಪ್ರಾರಂಭ ಇಲ್ಲಿಂದ. ನಾನು ನೈಟು ಸ್ಟೇ ಆಗಿದ್ದು ಇಲ್ಲೇ ನೋಡ್ಬೋದು. ನೀವು ಈ ಮುಂದೆ ನವಿಲನ್ನ ನೋಡ್ಬೋದು. ಒಂದು ಫ್ಯಾಕ್ಟ್ರಿ ಎಷ್ಟೊಂದು ನವಿಲುಗಳಿದೆ. ನಾನು ನೈಟು ಇಲ್ಲಿ ಸ್ಟೇ ಆಗಿದ್ದೆ. ಇಲ್ಲಿ ಒಬ್ಬರು ಕನ್ನಡಿಗರಿದ್ದರು, ಅವ್ರನ್ನ ನೋಡ್ಕೊಂಡಿದ್ರು ಚೆನ್ನಾಗಿ. ಮತ್ತು ಇಲ್ಲಿಂದ ಇವಾಗ ಬಿಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಮುಂದೆ ಹೋಗ್ತಾ ಇದ್ದರೆ ರೈಡ್ನ ಸ್ಟಾರ್ಟ್ ಮಾಡಿಕೊಂಡು ಎಷ್ಟು ನವಿಲುಗಳು ಕಾಣಿಸೋದು ಅಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ನನ್ನ ಡೇ 2 ಅಯೋಧ್ಯೆ ಪ್ರಯಾಣಕ್ಕೆ 2ನೇ ದಿನ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಮತ್ತು ಸ್ವಲ್ಪ ಮುಂದೆ ಬಂದರೆ ಶ್ರೀರಾಮನ ದೇವಸ್ಥಾನ ಕಂಡಿತ್ತು ನನಗೆ. ಅಲ್ಲಿ ದರ್ಶನವನ್ನು ಪಡ್ಕೊಂಡು ಮುಂದೆ ಹೋದೆ. ಜೈ ಶ್ರೀರಾಮ್. ಇದು ನನ್ನ 2ನೇ ದಿನ ಅಯೋಧ್ಯೆ ಪ್ರವಾಸಕ್ಕೆ. ನೋಡ್ತಾ ಇರ್ಬೋದು, ನಾನು 2ನೇ ದಿನ ಬೆಳಗ್ಗೆನೇ ಬಂದ ತಕ್ಷಣ ರಾಮನ ದೇವಸ್ಥಾನ ಸಿಕ್ಕಿದೆ ನನಗೆ. ಮತ್ತು ಹನುಮ ಇದ್ದಾನೆ ಇಲ್ಲಿ. ನಾನು ದರ್ಶನ ಪಡ್ಕೊಂಡು ಮುಂದೆ ಸಾಗಲಿದ್ದೇನೆ. ಇದು ನಿಯರ್ ಪೆನುಗೊಂಡದಲ್ಲಿ ಇರೋದು. ನಾನು ಪೆನುಗೊಂಡ ಹತ್ರ ಹೈವೇದಲ್ಲಿ ಹೋಗ್ತಾ ಇದ್ದರೆ ನನ್ನ ಪಕ್ಕದಲ್ಲಿ ಒಂದು ದೊಡ್ಡ ಲಾರಿನಲ್ಲಿ ಟ್ರೈನ್ನ ಇಂಜನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಒಂದು ದೊಡ್ಡ ಟ್ರಕ್ಕಲ್ಲಿ
ಟ್ರೈನ್ನ ಒಂದು ಎರಡು ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಜಸ್ಟ್ ಮಿಸ್ ಆಯಿತು ನೋಡಿ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗ್ತಾಯಿತ್ತು. ಯಾಕಂದರೆ ತುಂಬ ಕಷ್ಟ ಅಂತ ಅವರು. ನಾನು ಪಕ್ಕದಲ್ಲಿ ಹೋಗುವಾಗ ತುಂಬ ದೂರ ಹೋಗು ಅಂದರು ನನಗೆ. ಆಂಟಿ ಬಾಳೆಹಣ್ಣು ತಿಂತೀರಾ? ಮಾದಿ ಕರ್ನಾಟಕ. ಚಲ ಜೈ ಶ್ರೀರಾಮ್. ನಾನು ಪೆನುಗೊಂಡದಲ್ಲಿ ಹೋಗ್ತಾ ಇದ್ದೀನಿ. ನಾನು ಹಿಂದೆ ನೋಡ್ಬೋದು ಎಷ್ಟು ದೂರದಿಂದ ಒಂದೇ ಸ್ಟ್ರೈಟ್ ರೋಡು. ಮತ್ತು ಮುಂದೆ ನೋಡ್ತಾ ಇರ್ಬೋದು ಈ ರೋಡು ಎಷ್ಟು ಸ್ಟ್ರೈಟ್ ಆಗಿದೆ ಅಂತ. 3 ಕಿಲೋಮೀಟರು ಸ್ಟ್ರೈಟ್ ಆಗಿದೆ ನೋಡಿ. ಇವತ್ತು ನೈಟ್ಗೆ ಹೆಂಗಿದ್ರು ಅನಂತಪುರ ಹೋಗ್ಬೇಕಂತ ನನ್ನ ಗುರಿ ಇರೋದು. ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಿದ್ದೀನಿ. ಇದು ಡೇ 2. ಇವತ್ತು ನಾನು 4 ಅವರ್ನಲ್ಲಿ 50 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಇವತ್ತು ನಾನು ನೈಟ್ಗೆ ಅನಂತಪುರದಲ್ಲಿ ಸ್ಟೇ ಆಗಬೇಕಂತಿದ್ದೀನಿ. ಅನಂತಪುರ ಇನ್ನು 55 ಕಿಲೋಮೀಟರ್ ಇದೆ ಇಲ್ಲಿಂದ, ನೋಡ್ಬೋದು. ಇನ್ನು 5 ಅವರಲ್ಲಿ ಹೋಗೋಣ ಅಂತ ಟಾರ್ಗೆಟ್ ಇದೆ. ತುಂಬ ಬಿಸಿಲು ಸೆಕೆ ಆಗ್ತಿದೆ, ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸ್ಕೊಳ್ಳೋಣ ಅಂತ. ಅಲ್ಲಿ ನೀವು ಎಷ್ಟು ನೋಡಿ, ಬೆಟ್ಟದ ಮೇಲೆ ಬಂಡೆಗಳನ್ನ ಹೇಗೆ ಜೋಡಿಸಿದಾರೇನೋ ಅನ್ಕೋಬೋದು, ಆದರೆ ಅದು ಜೋಡಿಸಿರೋದಲ್ಲ, ಹಾಗೇ ಕೃತಕವಾಗಿ ಆಗಿರೋದದು. ಜೈ ಶ್ರೀರಾಮ್. ನಾನು ಚಿಕ್ಕಬಳ್ಳಾಪುರ ಅಯೋಧ್ಯೆ ರೈಡ್ ಮಾಡ್ತಾ ಇದ್ದೀನಿ. ಇವತ್ತು ಡೇ 2. ನಾನು ಆಗಲೇ ಟೈಮು 1:45 ಆಗ್ತಾ ಬಂದಿದೆ. 56 ಕಿಲೋಮೀಟರ್ ತುಳಿದಿದ್ದೀನಿ ಆಲ್ರೆಡಿ. ಇನ್ನು 45 ಕಿಲೋಮೀಟ್ರ್ ಹೋದರೆ ಅನಂತಪುರ ಸಿಗುತ್ತೆ. ತುಳಿತಾ ಇಲ್ಲಿ ಸ್ವಲ್ಪ ರೆಸ್ಟ್ ತಗೋಣ ಅಂತ ನಿಲ್ಲಿಸಿದ್ದೀನಿ. ಮುಂದೆ ತುಂಬ ಹಪ್ಪಿದೆ. ಒಂದೇ ಹೈವೇ, ತುಂಬ ಕಿಲೋಮೀಟರ್ಸ್ ಇದೆ. ಇದು ಸ್ಟ್ರೈಟು. ಈ ಅಯೋಧ್ಯೆ ಟ್ರಿಪ್ಪಲ್ಲಿ ನನಗೆ ಸಹಾಯ ಮಾಡ್ತಾ ಇರೋರಿಗೆ, ಕೋಆಪ್ರೇಟ್ ಮಾಡಿರೋರಿಗೆ, ಮೋಟಿವೇಶನ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ನೀವು ಮೋಟಿವೇಶನ್ ಮಾಡಿದ್ರೆ ನನಗೆ ತುಳಿಯೋಕ್ಕೆ ಒಂಥರ ಫುಲ್ ಖುಷಿ ಆಗ್ತದೆ. ಹೀಗೆ ಸಾಕ್ತಾ ಇರಬೇಕಾದ್ರೆ ನೋಡ್ಬೋದು ಎಷ್ಟು ಉದ್ದದ ಹೈವೇ. ಇನ್ನು 45 ಕಿಲೋಮೀಟ್ರ್ ಹೋಗಬೇಕು ಇನ್ನೊಂದು 4 ಅವರ್ಸ್ನಲ್ಲಿ. ಇನ್ನು 36 ಕಿಲೋಮೀಟ್ರ್ ಹೋದರೆ ಇವತ್ತು ಅನಂತಪುರಿಗೆ ಸೇರ್ಕೊತೀನಿ ಫ್ರೆಂಡ್ಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ನನ್ನ ಟಾರ್ಗೆಟ್ ಇರೋದು ಡೇ 2 100 ಕಿಲೋಮೀಟರ್ಸು. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ಹ್ಯಾಪಿ ಜರ್ನಿ ಅಂತ, ಆಲ್ ದ ಬೆಸ್ಟ್ ಅಂತ. ಎಲ್ಲರಿಗೂ ತುಂಬ ಥ್ಯಾಂಕ್ಸು ನಾನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ರಿಪ್ಲೈ ಕೊಡೋದಕ್ಕೆ ಪ್ಲೀಸ್ ದಯವಿಟ್ಟು ಸಾಯಂಕಾಲ ಕೊಡ್ತೀನಿ. ನಾನು 100 ಕಿಲೋಮೀಟರ್ ಟಾರ್ಗೆಟ್ನ ಮುಗಿಸ್ಕೊಂಡು ಅನಂತಪುರಿಗೆ ಇವತ್ತು ಸೇರ್ಕೋಬೇಕಂತಿದ್ದೀನಿ. ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ. 65 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 35 ಕಿಲೋಮೀಟ್ರ್ ಇದೆ. 35 ಕಂಪ್ಲೀಟ್ ಮಾಡಿದ್ರೆ ಅನಂತಪುರಿಗೆ ಸೇರ್ಕೊತೀನಿ ಅಂತ. 100 ಕಿಲೋಮೀಟರ್ ಟಾರ್ಗೆಟು. ಬಿಸಿಲು 3 ಗಂಟೆ ಆಗಿದೆ. ಇಷ್ಟೊತ್ತು ಒಂದು 10 ನಿಮಿಷ ರೆಸ್ಟ್ ತಗೊಂಡೆ. ಇಲ್ಲಿ ನೀರು ಕುಡಿದು ಒಂದು ಬಾಳೆಹಣ್ಣು ತಿಂದು ಒಂದು ಬನ್ ತಿಂದು ಮತ್ತೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ರೋಡಲ್ಲಿ ಹೋಗ್ತಾ ಇದ್ರೆ ಮತ್ತೊಂದು ಸುಂದರವಾದಂತಹ ದೇವಸ್ಥಾನ ಖಂಡಿತ ತುಂಬ ಬ್ಯೂಟಿಫುಲ್ ಆಗಿದೆ. ಇದಕ್ಕೋಸ್ಕರನೇ ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇಂಥ ದೇವಸ್ಥಾನಗಳು ಈ ಭಾರತ ದೇಶದಲ್ಲಿ ಎಷ್ಟಿದ್ದಾವೆ ಎಲ್ಲ ನೋಡಬೇಕು ಅಂತ ಆಸೆ. ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ. ಆದರೆ ಇನ್ನು 30 ಕಿಲೋಮೀಟರ್ ಹೋದರೆ ನನಗೆ ಅನಂತಪುರ ಸಿಗುತ್ತೆ. ಆದರೂ ಹೋಗ್ತೀನಿ. ಇನ್ನೂ 3 ಅವರ್ ಟೈಮ್ ಇದೆ ಕತ್ಲಾಗಕ್ಕೆ. ರೋಡ್ ಮೇಲೆ ಟ್ರೈನ್ ಹೋಗ್ತಿದೆ ನೋಡಿ. ಅನಂತಪುರ ಇನ್ನು 19 ಕಿಲೋಮೀಟ್ರ್ ಇದೆ. ಅದೇನಂತ ನನಗೂ ಗೊತ್ತಾಗ್ತಿಲ್ಲ ನೋಡಿ. ಬೆಟ್ಟಕ್ಕೂ ಮಧ್ಯೆ ಅಷ್ಟು ದೊಡ್ಡ ಕಟ್ಟೆನ ಹೆಂಗೆ ಕಟ್ಟಿದ್ರು ಅಂತ ಗೊತ್ತಾಗ್ತಿಲ್ಲ. ನಾನು ಅನಂತಪುರ್ಗೆ ಹೋಗ್ತಾ ಇದ್ರೆ, ಇದು ರಾಮೇನಪಲ್ಲಿ ಅನ್ನೋ ಊರಲ್ಲಿ ರಾಮ ಮತ್ತು ಆಂಜನೇಯ ಸ್ವಾಮಿ ನನಗೆ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಟ್ರಾವೆಲ್ ಮಾಡ್ತಾಯಿದ್ರೆ ಇಂಥವೆಲ್ಲ ನೋಡ್ಬೋದು, ಎಂಜಾಯ್ ಮಾಡ್ಬೋದು.
ಈ ಊರ ಹೆಸರಂತೂ ನನಗೂ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಹನುಮ ನೋಡ್ಬೋದು, ಹನುಮ ಮತ್ತು ಅದ್ರ ಮೇಲೆ ಹನುಮನ ಮೇಲೆ ರಾಮ ಇದ್ದಾರೆ. ಜೈ ಶ್ರೀರಾಮ್. ಇದು ಡೇ 2. ನನಗೆ ಉಳ್ಕೊಳಕ್ಕೆ ಅನಂತಪುರದಲ್ಲಿ RSS ಅವ್ರ ಕಡೆಯಿಂದ ಈ ರೂಮ್ ಆದರೆ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ RSS ಕಡೆಯಿಂದ ಮೆಂಬರ್ಸ್ ಏನಿದ್ದಾರೆ ಅವರು ಅನಂತಪುರದಲ್ಲಿ ನನಗೆ. ಜೈ ಶ್ರೀರಾಮ್. ಇದು ನನ್ನ 3ನೇ ದಿನ. ನಾನು ರಾಯಣ್ಕಲಾದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ನನಗೆ ಅನಂತಪುರದಲ್ಲಿ ಒಂದಿನ ಇರೋಕ್ಕೆ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಟ್ಟಿರುವ RSS ಕಾರ್ಯಕರ್ತರು ಏನಿದ್ದಾರೆ ಮತ್ತು ಇವರಿಗೆ ತಿಳಿಸ್ಕೊಟ್ಟಿದ್ದಾರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಇಲ್ಲಿಂದ ಮತ್ತೆ ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ. ಇಲ್ಲಿಂದ ಮುಂದೆ ಸಾಗೋಣ. 3ನೇ ದಿನ ರಾಯಣ್ಕಲ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಅಯೋಧ್ಯೆ ಪ್ರವಾಸಕ್ಕೆ 3ನೇ ದಿನ. ಇವಾಗ ನನಗೆ ಬಿಡೋಕ್ಕೆ ಅನಂತಪುರದ ಇಸ್ಕಾನ್ ಟೆಂಪಲ್ವರೆಗೂ ಬಂದಿದ್ದಾರೆ. ಅನಂತಪುರದಿಂದ ರಮಣ್ ಜಿ ಸರ್ ಅಂತ ಅನಂತಪುರದವರು, RSS ಅಧ್ಯಕ್ಷರು. భానుప్రసాద్ సక్సెస్ఫుల్గా అయోధ్య ట్రిప్ జరగాలి. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. జై శ్రీరామ్. ಜೈ ಶ್ರೀರಾಮ್. ಇದು 3ನೇ ದಿನ. ರಾಯಣ್ಕಲ್ ನಮ್ಮ ವಿಲೇಜಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಅಲ್ಲಿಂದ ಮತ್ತೆ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾಯಿದ್ದೀನಿ. ಇದು 3ನೇ ದಿನ. ನಾನು ನಿನ್ನೆ ಅನಂತಪುರದಲ್ಲಿ ಉಳ್ಕೊಂಡಿದ್ದೆ. ಇವತ್ತು ಆದರೆ ಬೆಳಗ್ಗೆ 17 ಕಿಲೋಮೀಟರ್ ಆಗಲೇ ಬಂದಿದ್ದೀನಿ. ಟೈಮ್ 7 ಆಗಿದೆ. ಇದು ಊರು ಬಂದುಬಿಟ್ಟು ಗಾರ್ಲ್ದಿನ್ನೆ, ಅನಂತಪುರ ಹತ್ರ ಇರೋದು.